ಮಾಡಿರುವಂತಹ ಐಸ್ ಕ್ಯಾಂಡಿನ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ತುಂಬ ಸುಲಭವಾಗಿ ಎಳನೀರಿನಿಂದ ಮಾಡಿರುವಂತಹ ಐಸ್ ಕ್ಯಾಂಡಿನ ನೀವು ಟ್ರೈ ಮಾಡಿ ನೋಡಿ. ತುಂಬ ಸುಲಭವಾಗಿ ಮಾಡಬಹುದು, ತುಂಬ ರುಚಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗಾದರೆ ಬನ್ನಿ ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡೋಣ. ಈ ಕ್ಯಾಂಡಿ ಮಾಡೋಕ್ಕೆ ನಾನಿಲ್ಲಿ ಎಳನೀರಿನ ಗಂಜಿ ತಗೊಂಡಿದ್ದೀನಿ. ಈ ಗಂಜಿನ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದನ್ನ ನಮ್ಮ ಕಡೆ ಬಾವೆ ಅಂತ ಕರೀತಾರೆ. ಎಳತ್ತಾಗಿರುವಂತಹ ಎಳನೀರಿನ ಕಾಯಿ ಇದು. ನಂತರ ಇದಕ್ಕೆ 2.5 ಸ್ಪೂನಿನಷ್ಟು ಸಕ್ಕರೆ ಹಾಕಿದ್ದೀನಿ. ನೋಡಿ, ಇದನ್ನ ಈ ರೀತಿ ನೈಸಾಗಿ ರುಬ್ಬಬೇಕು. ಈ ರೀತಿ ನೈಸಾಗಿ ರುಬ್ಬಿದ ನಂತರ 1/4 ಲೀಟರಿನಷ್ಟು ಹಸಿ ಹಾಲು ಸೇರಿಸ್ತಾ ಇದ್ದೀನಿ. ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನು ಬೇಕಾದರೂ ಹಾಕ್ಕೊಳ್ಳಬಹುದು. ಹಾಗೆ ಇದಕ್ಕೆ 2 ಸ್ಪೂನಿನಷ್ಟು ಅಂಜೂರದ ಪೇಸ್ಟ್ ಹಾಕಿದ್ದೇನೆ. ಅಂಜೂರದ ಪೇಸ್ಟು ಸಿಹಿ ಇರುತ್ತೆ, ಅದಕ್ಕೆ ನಾನು ಸಕ್ಕರೆ ಕಡಿಮೆ ಹಾಕಿದ್ದೀನಿ. ಅಂಜೂರದ ಪೇಸ್ಟ್ ಹಾಕಲೇಬೇಕಂತಿಲ್ಲ, ಅಂಜೂರದ ಪೇಸ್ಟ್ ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ಈಗ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ರುಬ್ಬಿ ತರಬೇಕು. ನಾನಿಲ್ಲಿ ಐಸ್ ಕ್ಯಾಂಡಿ ಮಾಡುವಂತಹ ಮೋಲ್ಡ್ ತಗೊಂಡಿದ್ದೀನಿ. ಈ ಕ್ಯಾಂಡಿ ಮೋಲ್ಡು ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ. ಇದು ಇಲ್ಲದಿದ್ದರೆ ಲೋಟದಲ್ಲಿ ಬೇಕಾದರೂ ನೀವು ಮಾಡಬಹುದು. ಇದಕ್ಕೆ ಕಡ್ಡಿ ಇರುವಂತಹ ಕ್ಯಾಪ್ ಇರುತ್ತೆ. ಆ ಕ್ಯಾಪನ್ನು ಈ ರೀತಿ ಮುಚ್ಚಿ ಫ್ರೀಜರಿನಲ್ಲಿ 8 ಗಂಟೆಗಳ ಕಾಲ ಇದನ್ನು ಇಡಬೇಕು. 8 ಗಂಟೆ ನಂತರ ನಾನು ಇದನ್ನು ತೆಗೆದಿದ್ದೇನೆ. ಇದು ತೆಗೆಯೋಕ್ಕೆ ಬರಲ್ಲ, ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ. 2 ನಿಮಿಷದ ಹೊತ್ತು ಬಿಟ್ಟ ನಂತರ ನೋಡಿ, ನೀಟಾಗಿ ಇದು ತೆಗೆಯೋಕ್ಕೆ ಬರುತ್ತೆ. ಕ್ಯಾಂಡಿನ ಬೇಗ ತೆಗಿಬೇಕು ಅಂತಿದ್ರೆ ಸ್ವಲ್ಪ ನೀರಿನಲ್ಲಿ ಈ ಮೋಲ್ಡನ್ನು ಇಡಿ, ಇದು ಬೇಗ ತೆಗೆಯೋಕ್ಕೆ ಬರುತ್ತೆ. ನೋಡಿದ್ರಲ್ಲ, ಸೂಪರ್ ಆಗಿ ರೆಡಿಯಾಗಿರುವಂತಹ ಐಸ್ ಕ್ಯಾಂಡಿ ರೆಸಿಪಿನ. ಮಕ್ಕಳಿಗಾಗಿ ನೀವೇ ಮನೆಯಲ್ಲಿ ಈಸಿಯಾಗಿ ಆರೋಗ್ಯಕರವಾದ ಐಸ್ ಕ್ಯಾಂಡಿನ ಮಾಡ್ತೀರಾ ಅಲ್ವಾ? ಹಾಗಾದರೆ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.